ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಾರ್ಟಿಕಲ್ ಇನ್ ಒನ್ ಡೈಮೆನ್ಷನಲ್ ಬಾಕ್ಸ್ ಅಂದರೆ ಕ್ವಾಂಟಮ್ ಕೆಮಿಸ್ಟ್ರಿ ಪಾರ್ಟ್ 5 ಆ ವಿಡಿಯೋನ ನಾನು ಈಗ ಮಾಡ್ತೀನಿ. ನೋಡಿರಿ, ಪಾರ್ಟಿಕಲ್ ಇನ್ ಒನ್ ಡೈಮೆನ್ಷನಲ್ ಬಾಕ್ಸ್ ಅಂತಂದು. ಈಗ ನಾವು ಎಕ್ಸಾಕ್ಟ್ಲಿ ಸಾಲ್ಯುಬಲ್ ಸಿಸ್ಟಮ್ ಒಳಗಡೆ ಕೆಲವೊಂದು ಸಿಸ್ಟಮ್ಸ್ಗಳು ಅಷ್ಟೇ ಬರ್ತವೆ ರೀ. ಅದರಲ್ಲಿ ಒಂದೇ ಸಿಸ್ಟಮ್ ಯಾವುದಂದ್ರೆ ಪಾರ್ಟಿಕಲ್ ಇನ್ ಒನ್ ಡೈಮೆನ್ಷನಲ್ ಬಾಕ್ಸ್ ಅಂತಂದು. ಈ ಬಾಕ್ಸ್ ಅಂತ ಏನಿದೆ ನೋಡ್ರಿ, ಅದು ಏನು ಹೇಳ್ತೈತಿ ಅಂದ್ರೆ ಕ್ವಾಂಟೈಸೇಷನ್ ಆಫ್ ಟ್ರಾನ್ಸ್ಲೇಷನಲ್ ಎನರ್ಜಿ ಅಂತಂದು, ರೈಟ್? ಇದು ಟ್ರಾನ್ಸ್ಲೇಷನಲ್ ಎನರ್ಜಿ ಬಗ್ಗೆ ನಮಗೆ ಹೇಳುತ್ತೆ ಅಂತಂದ್ರೆ ನಮಗೆ ಇನ್ಫಾರ್ಮೇಷನ್ನ ಕೊಡುತ್ತೆ ಅಂತಂದು. ಈಗ ನಾನು ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ಆಲ್ರೆಡಿ ಹೇಳಿದ್ದೆ. ಜಸ್ಟ್ ಈಗ ಒನ್ ಟೈಮ್ ಮತ್ತೊಂದು ಸಾರಿ ಹೇಳಿಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ ಅಂತಂದು. ನೋಡಿರಿ, ಪಾರ್ಟಿಕಲ್ ಇನ್ ಒನ್ ಡೈಮೆನ್ಷನಲ್ ಬಾಕ್ಸ್ ಯಾವ ಥರ ಇರ್ತೈತೆ ಅಂತ ನಾನು ನಿಮಗೆ ತೋರಿಸಿದ್ದೆ. ಈಗ ನಮ್ಮ ಹತ್ರ ಒಂದು ರಿಂಗ್ ಇದೆ ಅಂತ ಅಂದ್ಕೊಳ್ರಿ, ಈ ಥರ. ಈ ಥರದ್ದು ಒಂದು ತಂತಿ ಇದೆ ಅಂತ ಅಂದ್ಕೊಳ್ರಿ. ಈ ತಂತಿ ಒಳಗಡೆ ನಾನು ಒಂದು ರಿಂಗ್ ಹಾಕ್ತೀನಿ. ರಿಂಗ್ ಹಾಕಿದೆ ಅಂತ ಅಂದ್ಕೊಳ್ರಿ. ಈ ರಿಂಗ್ ಫ್ರಂಟಿಗೆ ಹೋಗುತ್ತೆ, ಇಲ್ಲಾಂದ್ರೆ ಬ್ಯಾಕಿಗೆ ಹೋಗುತ್ತೆ, ರೈಟ್? ಇದೇನಿದೆ ಅಲ್ಲ, ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಪಾರ್ಟಿಕಲ್ ಇನ್ ಒನ್ ಡೈಮೆನ್ಷನಲ್ ಬಾಕ್ಸ್ ಅಂತ ಕರಿತೀವಿ. ನೋಡಿರಿ, ಇಲ್ಲಿ ನಾನು ಕೆಲವೊಂದು ಇನ್ಫಾರ್ಮೇಷನ್ಸ್ಗಳದು ಅವನ್ನ ಹೇಳಿಬಿಟ್ಟು ನೆಕ್ಸ್ಟ್ ಹೋಗ್ತೀನಿ ನಾನು. ಲೆಂತ್ ಆಫ್ ದಿ ಬಾಕ್ಸ್ ಏನಿದೆ ಅಲ್ಲ, ಅದೇನಾಗಿರ್ತದೆ ರೀ, ಅದು ಎ ಆಗಿರುತ್ತೆ ಅಂತಂದು. ನೆಕ್ಸ್ಟ್, ಪಾರ್ಟಿಕಲ್ ಆಫ್ ಮಾಸ್ ಎಮ್ ಮೂವಿಂಗ್ ಅಲಾಂಗ್ ಒನ್ ಡೈಮೆನ್ಷನಲ್ ಬಾಕ್ಸ್ ಇನ್ ಎ ಎಕ್ಸ್ ಡೈರೆಕ್ಷನ್ ಬಿಟ್ವೀನ್ 0 ಆ್ಯಂಡ್ ಎ ಅಂತಂದು. ನೋಡಿರಿ, ಮತ್ತೊಂದು ಏನಂದ್ರೆ ದ ಪೊಟೆನ್ಷಿಯಲ್ ಎನರ್ಜಿ ಇನ್ಸೈಡ್ ದಿ ಬಾಕ್ಸ್ ಈಸ್ ಈಕ್ವಲ್ ಟು 0 ಅಂತಂದು. ನೆಕ್ಸ್ಟ್, ಔಟ್ಸೈಡ್ ದಿ ಬಾಕ್ಸ್ ಏನಿರ್ತದೆ ರೀ, ಅದು ಇನ್ಫಿನಿಟಿ ಆಗಿರುತ್ತೆ ಅಂತಂದು. ನೆಕ್ಸ್ಟ್, ನಾವೀಗ ಏನು ಮಾಡ್ಬೇಕಂದ್ರೆ ನಮಗೆ ಎರಡು ಇನ್ಫಾರ್ಮೇಷನ್ಸ್ಗಳು ಬೇಕು ರೀ. ಅದೇನಂದ್ರೆ, ಒಂದು ಆ ಪಾರ್ಟಿಕಲ್ ಯಾವ ಥರ ಮೂಮೆಂಟ್ ಆಗುತ್ತೆ ಅನ್ನೋದು ನನಗೆ ಬೇಕಾಗಿರುತ್ತೆ ರೀ. ಅದು ಯಾವ ಥರ ಮೂಮೆಂಟ್ ಆಗಿರುತ್ತೆ ಅಂತ ನಮಗೆ ತಿಳ್ಕೊಬೇಕಾಗಿತ್ತು ಅಂತ ಅಂದ್ಕೊಂಡ್ರೆ ನಮಗೇನು ಬೇಕು, ಒಂದು ವೇವ್ ಫಂಕ್ಷನ್ ಬೇಕು, ರೈಟ್? ನೆಕ್ಸ್ಟ್, ಆ ಒಂದು ಪಾರ್ಟಿಕಲ್ದು ಎನರ್ಜಿ ಏನಿದೆ ಅಂತಂದು ನಾನು ತಿಳ್ಕೊಬೇಕು. ಅದಕ್ಕೆ ನನಗೇನು ಬೇಕು ಹೇಳ್ರಿ, ಈ ಟರ್ಮ್ ಬೇಕು, ಅಂದರೆ ಎನರ್ಜಿ ಬೇಕು ನನಗೆ ಮತ್ತು ವೇವ್ ಫಂಕ್ಷನು ಬೇಕು. ಹಾಗಿತ್ತಂದ್ರೆ ವೇವ್ ಫಂಕ್ಷನ್ ಮತ್ತು ಎನರ್ಜಿನ ಇವು ಎರಡು ಇನ್ಫಾರ್ಮೇಷನ್ಗಳನ್ನು ಕೊಡೋ ಅಂಥ ಇಕ್ವೇಷನ್ ಯಾವುದದು? ಅದು ಯಾವುದು ಅಂದ್ರೆ ಶ್ರಾಡಿಂಜರ್ ವೇವ್ ಇಕ್ವೇಷನ್ ಅಂತಂದು. ಅದಕ್ಕೋಸ್ಕರ ನಾವೀಗ ಏನು ಮಾಡಿದ್ರೆ ಆಯ್ತಂದ್ರೆ ಈ ಪೂರ್ತಿ ಸಿಸ್ಟಮ್ಗೆ ನಾವೇನು ಮಾಡಿದ್ರೆ ಆಯ್ತಂದ್ರೆ ಶ್ರಾಡಿಂಜರ್ ವೇವ್ ಇಕ್ವೇಷನ್ನ ಹಾಕಿದ್ರೆ ಆಯ್ತು. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ ರೀ, ಅದೇನಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಎರಡೂ ಸೈಡು ಸೇಮ್ ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ರೆ ಆಯ್ತಂದ್ರೆ ಲೆಟ್ ಅಸ್ ಟೇಕ್ 2 ಶ್ರಾಡಿಂಜರ್ ವೇವ್ ಇಕ್ವೇಷನ್ಸ್ ಅಂತಂದು. ಒಂದು ಇನ್ಸೈಡ್ ದಿ ಬಾಕ್ಸ್, ಇನ್ನೊಂದು ಔಟ್ಸೈಡ್ ದಿ ಬಾಕ್ಸ್ ಅಂತಂದು. ಈಗ ನಾನು ಇನ್ಸೈಡ್ ದಿ ಬಾಕ್ಸ್ ಹಾಕಿದೆ ಅಂತ ಅಂದ್ಕೊಳ್ರಿ. ವಿ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳ್ರಿ, ಅದು 0 ಆಗುತ್ತೆ. ಅದಕ್ಕೋಸ್ಕರ ನನಗೆ ಇಲ್ಲೊಂದು ಫೈನಲ್ ಇಕ್ವೇಷನ್ ಬಂದಿದೆ, -h² ಡಿವೈಡೆಡ್ ಬೈ 8π² m ∂² psi ಡಿವೈಡೆಡ್ ಬೈ ∂x² ಇಸ್ ಈಕ್ವಲ್ ಟು E psi ಅಂತಂದು. ನೆಕ್ಸ್ಟ್, ಅದೇ ಟೈಪ ಔಟ್ಸೈಡ್ ದಿ ಬಾಕ್ಸ್ ಇನ್ನೊಂದು ಇಕ್ವೇಷನ್ ಬರುತ್ತೆ. ಔಟ್ಸೈಡ್ ದಿ ಬಾಕ್ಸ್ ಇನ್ನೊಂದು ಇಕ್ವೇಷನ್ ಯಾವ್ದು ಹೇಳ್ರಿ, ಅದು V psi ಇಸ್ ಈಕ್ವಲ್ ಟು E psi ಅಂತಂದು. ಬಟ್ ಇಲ್ಲಿ ಮೀನ್ಸ್ ಪೊಟೆನ್ಷಿಯಲ್ ಎನರ್ಜಿ ಏನಿದೆ ಅಲ್ರಿ, ಅದು ಇನ್ಫಿನಿಟಿ ಆಗಿದೆ. ಅದಕ್ಕೋಸ್ಕರ ನಾವು ಈ ಥರ ಇನ್ಫಿನಿಟಿ ಇತ್ತು ಅಂತ ಅಂದ್ಕೊಳ್ರಿ. ನಾವು ಇದ್ರದ್ದು ಇನ್ಫಿನಿಟಿ ಏನರ ಇತ್ತು ಅಂತ ಅಂದ್ಕೊಳ್ರಿ, ಅಂಥ ಟೈಮ್ನಾಗ ನಾವು ಇದನ್ನ ಡಿಫ್ರೆನ್ಷಿಯೇಷನ್ ಮಾಡಿದ್ವಿ ಅಂತ ಅಂದ್ಕೊಳ್ರಿ. ಅಂದರೆ ಇದು ಡಿಫ್ರೆನ್ಷಿಯಲ್ ಇಕ್ವೇಷನ್. ಆ ಡಿಫ್ರೆನ್ಷಿಯಲ್ ಇಕ್ವೇಷನ್ದು ಸೊಲ್ಯೂಷನ್ ನಾವು ತೊಗೊಂಡ್ವಿ ಅಂತ ಅಂದ್ಕೊಳ್ರಿ, ಅದು ಆಲ್ಮೋಸ್ಟ್ 0 ಬರುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡ್ಬೋದು ಅಂದ್ರೆ ಈ ಹೋಲ್ ಇಕ್ವೇಷನ್ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಆಯ್ತು, ರೈಟ್? ಲೆಟ್ ಅಸ್ ಲೀವ್ ದಿಸ್ ಒನ್. ಅದಕ್ಕೋಸ್ಕರ ನಮಗೆ ವಿಲ್ ಲೆಫ್ಟ್ ವಿತ್ ಓನ್ಲಿ ಒನ್ ಇಕ್ವೇಷನ್. ನಮ್ಮ ಹತ್ರ ಒಂದೇ ಒಂದು ಇಕ್ವೇಷನ್ ಉಳಿತೈತಿ. ಆ ಇಕ್ವೇಷನ್ನ ಈಗ ನಾವು ಸಾಲ್ವ್ ಮಾಡ್ತಾ ಹೋದ್ರಾಯ್ತು. ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ನಾವು ಕೆಸೆಟ್ ಎಕ್ಸಾಮ್ಗೆ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟು ಓದ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಈ ಇಕ್ವೇಷನ್ನ ಆ್ಯಕ್ಚುಯಲ್ ಆಗಿ ಡೆರಿವೇಷನ್ ಮಾಡಿಬಿಟ್ಟು ಸಾಲ್ವ್ ಮಾಡ್ತಾ ಇಲ್ಲ. ಅದ್ರ ಬದಲಿಗೆ ನಾವಿಲ್ಲಿ ಏನು ಮಾಡ್ತಾ ಇದೀವಿ ಅಂದ್ರೆ ಡೈರೆಕ್ಟಾಗಿ ಈ ಇಕ್ವೇಷನ್ಸ್ ಸೊಲ್ಯೂಷನ್ಸ್ಗಳನ್ನು ನಾವು ಇಲ್ಲಿ ಬರ್ಕೊಂಡ್ರಾಯ್ತು. ನೋಡಿರಿ, ಅದಕ್ಕೋಸ್ಕರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. h² ಡಿವೈಡೆಡ್ ಬೈ 8π² m ∂² psi ಡಿವೈಡೆಡ್ ಬೈ ∂x² ಪ್ಲಸ್ E psi ಇಸ್ ಈಕ್ವಲ್ ಟು 0 ಅಂತಂದು. ಇದು ನಮ್ಮದು ಫೈನಲ್ ಇಕ್ವೇಷನ್. ಈ ಫೈನಲ್ ಇಕ್ವೇಷನ್ ನನಗೆ ಎರಡು ಇನ್ಫಾರ್ಮೇಷನ್ಸ್ಗಳನ್ನು ಕೊಡ್ತೈತೆ ರೀ. ಒಂದು ವೇವ್ ಫಂಕ್ಷನ್ನ, ಇನ್ನೊಂದು ಎನರ್ಜಿ ಅಂತಂದು. ಹಂಗಿತ್ತಂದ್ರೆ ಇಲ್ಲಿ ವೇವ್ ಫಂಕ್ಷನ್ ಕೊಟ್ಟಿದೆ. ಈ ವೇವ್ ಫಂಕ್ಷನ್ನಲ್ಲಿ ಮೊದಲಿಗೆ ನಾರ್ಮಲೈಸೇಷನ್ ಕಾನ್ಸ್ಟೆಂಟ್ ಅಂತ ಇರ್ತೈತೆ ರೀ. ಆ ನಾರ್ಮಲೈಸೇಷನ್ ಅಂದರೆ ಇಲ್ಲೊಂದು ಕಾನ್ಸ್ಟೆಂಟ್ ಟರ್ಮ್ ಇರ್ತೈತೆ ರೀ. ಆ ಕಾನ್ಸ್ಟೆಂಟ್ ಟರ್ಮ್ನ ನಾವು ನಾರ್ಮಲೈಸೇಷನ್ ಮಾಡಿಬಿಟ್ಟು ಫೈಂಡ್ ಔಟ್ ಮಾಡ್ತೀವಿ. ನೋಡಿರಿ, ಇದನ್ನ ಓದ್ತೀನಿ ನಾನು ನಿಮಗೆ. psi ಇಸ್ ಈಕ್ವಲ್ ಟು √2 ಡಿವೈಡೆಡ್ ಬೈ a sin nπx ಡಿವೈಡೆಡ್ ಬೈ a ಅಂತಂದು, ರೈಟ್? ಇಲ್ಲೇನಿದೆ ಅಲ್ಲ, ಇದಕ್ಕೆ ನಾವು ವೇವ್ ಫಂಕ್ಷನ್ ಅಂತ ಕರಿತೀವಿ. ಇಲ್ಲಿ ವೇವ್ ಫಂಕ್ಷನ್ದು ಯೂನಿಟ್ ಇರ್ತೈತಿ. ಆ ಯೂನಿಟ್ ಏನಾಗಿರ್ತೈತಿ ಅಂದ್ರೆ ಸೆಂಟಿಮೀಟರ್ ಮೀನ್ಸ್ ರೈಸ್ ಟು ದ ಪವರ್ -12 ಅಂತಂದು, ಅಂದ್ರೆ ಹಾಫ್ ಸೆಂಟಿಮೀಟರ್ ಅಂತಂದು. ಅಂದ್ರೆ 1 ಡಿವೈಡೆಡ್ ಬೈ 2 ಹಾಫ್ ಸೆಂಟಿಮೀಟರ್ ಅಂತ ಅನ್ಕೋಬೇಕು. ನೆಕ್ಸ್ಟ್, ಎನರ್ಜಿನೂ ಸಹಿತ ನಾವು ಫೈಂಡ್ ಔಟ್ ಮಾಡಿರ್ತೀವಿ. ಆ ಎನರ್ಜಿ ಏನಾಗಿರ್ತೈತಿ ಅಂದ್ರೆ n² h² ಡಿವೈಡೆಡ್ ಬೈ 8m² ಅಂತಂದು, ರೈಟ್? ನೋಡ್ರಿ, ಇಲ್ಲಿಗೆ ನಮಗೆ ಎನರ್ಜಿ ಸಿಕ್ತು ಮತ್ತು ವೇವ್ ಫಂಕ್ಷನ್ ಸಹಿತ ಸಿಕ್ತು. ಈಗ ನಾವೀಗ ಏನು ಮಾಡಿದ್ರೆ ಆಯ್ತಂದ್ರೆ ಕೆಲವೊಂದು ಇದರಿಂದ ಇಂಟರ್ಪ್ರಿಟೇಷನ್ಸ್ಗಳನ್ನು ನಾವು ತಿಳ್ಕೊಂಡ್ರಾಯ್ತು.
ಸೊ 0 ಪಾಯಿಂಟ್ ಎನರ್ಜಿ ಅಥವಾ ಲೋಯೆಸ್ಟ್ ಎನರ್ಜಿ ನಮಗೆ ಅಂದರೆ ಈ ಒಂದು ಪಾರ್ಟಿಕಲ್ ಇನ್ ಒನ್ ಡೈಮೆನ್ಷನಲ್ ಬಾಕ್ಸ್ದು ಲೋಯೆಸ್ಟ್ ಎನರ್ಜಿ ಅಥವಾ 0 ಪಾಯಿಂಟ್ ಎನರ್ಜಿ ಸಿಗುತ್ತೆ. ಯಾವಾಗ ಸಿಗುತ್ತೆ ರೀ ಅದು? ವೆನ್ n ಈಸ್ ಈಕ್ವಲ್ ಟು 0 ಅಂತಂದು. ನೋಡಿರಿ, ಈ ಒಂದು ಇಕ್ವೇಷನಲ್ಲಿ ಎನ್ ಅಂತ ಒಂದು ಟರ್ಮ್ ಏನಿದೆ ಅಲ್ಲ, ಆ ಎನ್ ಅನ್ನೋ ಆ ಎನ್ಗೆ ನಾವೇನಂತ ಕರಿತೀವಿ ಅಂದ್ರೆ ಮೀನ್ಸ್ ಒಂದು ಇಂಟೀಜರ್ ನಂಬರ್ ಅಂತ ಕರಿತೀವಿ ರೀ, ಇಂಟೀಜರ್ ನಂಬರ್ ಅಂತ ಕರಿತೀವಿ. ಸೊ ಅದು ಏನಿರ್ತೈತಲ್ಲ ಅದು ಯಾವಾಗಲೂ ಸೊ 1 2 3 4 5 ಈ ಥರ ಆಗಿರ್ತೈತಿ. ಆ ಎನ್ಗೆ ನಾವು ಕ್ವಾಂಟಮ್ ನಂಬರ್ ಅಂತಂದು ಸಹಿತ ನಾವು ಕರಿಬೋದು ಅಂತಂದು, ರೈಟ್. ನೋಡಿರಿ, ಇಲ್ಲಿ n ಈಸ್ ಈಕ್ವಲ್ ಟು 1 2 3 4 ಅಂತಂದು. ಸೊ ಅವಾಗ ನಾನು n ಈಸ್ ಈಕ್ವಲ್ ಟು 1 ಹಾಕಿದೆ ಅಂತ ಅಂದ್ಕೊಂಡ್ರೆ ಅವಾಗ ನನಗೆ ಒಂದು ಸ್ವಲ್ಪ ಎನರ್ಜಿ ಬರ್ತೈತಿ. ಆ ಎನರ್ಜಿನ ಇಲ್ಲಿ ಬರ್ತಿದ್ದೀವಿ h²/8m² ಅಂತಂದು, ರೈಟ್. 8m² ಅಂತಂದು. ಸೊ n ಈಸ್ ಈಕ್ವಲ್ ಟು 2 ಇದ್ದಾಗ 4h²/8m² ಅಂತಂದು. ಅದೇ ಟೈಪ ಸೊ n ಈಸ್ ಈಕ್ವಲ್ ಟು 3 ಇದ್ದಾಗ 9h²/8m² ಅಂತಂದು. ಅದೇ n ಈಸ್ ಈಕ್ವಲ್ ಟು 4 ಇದ್ದಾಗ 16h²/8m² ಅಂತಂದು. ನೋಡಿರಿ, ಇಲ್ಲೇನಿದೆ ಅಲ್ಲ, ದೀಸ್ ಆರ್ ಎನರ್ಜಿ ಲೆವೆಲ್ಸ್ ಆಫ್ ಪಾರ್ಟಿಕಲ್ ಇನ್ ಒನ್ ಡೈಮೆನ್ಷನಲ್ ಬಾಕ್ಸ್ ಅಂತಂದು. ನೋಡಿರಿ, ಇಲ್ಲಿ ಒಂದು ವಿಷಯ ನೀವು ತಿಳ್ಕೊಬೋದು, ಅದೇನಂದ್ರೆ ಸೊ ಇಲ್ಲೇನು ಎನರ್ಜಿ ಗ್ಯಾಪ್ ಏನಿದೆ ನೋಡಿರಿ, ಅದು ಈಕ್ವಲಿ ಸ್ಪೇಸ್ಡ್ ಆಗಿಲ್ಲ ಅಂತಂದು, ರೈಟ್. ಇಲ್ಲಿರುವಂಥ ಎನರ್ಜಿ ಡಿಫ್ರೆಂಟ್, ಇಲ್ಲಿರುವಂಥ ಎನರ್ಜಿ ಗ್ಯಾಪ್ ಡಿಫ್ರೆಂಟ್, ಇಲ್ಲಿರುವಂಥ ಎನರ್ಜಿ ಗ್ಯಾಪು ಸಹಿತ ಡಿಫ್ರೆಂಟ್ ಆಗಿದೆ. ನಾವೀಗ ನೆಕ್ಸ್ಟ್ ಏನು ಮಾಡಿದ್ರೆ ಆಯ್ತಂದ್ರೆ ಸೊ ಈಗ ಎನರ್ಜಿ ಬಗ್ಗೆ ಅಂತಕ್ಕೆ ನಾವು ತಿಳ್ಕೊಂಡಿದ್ದೀವಿ. ಸೊ ಈಗ ಏನು ಮಾಡಿದ್ರೆ ಆಯ್ತಂದ್ರೆ ಸೊ ವೇವ್ ಫಂಕ್ಷನ್ ಬಗ್ಗೆನೂ ಸಹಿತ ನಾವು ತಿಳ್ಕೊಂಡ್ರಾಯ್ತು. ಸೊ ಯು ಕ್ಯಾನ್ ಸಿ ದಿಸ್ ಒನ್. ನಾವಿಲ್ಲಿ ಟೋಟಲ್ ಆಗಿ 2 ಗ್ರಾಫ್ಸ್ಗಳನ್ನು ಡ್ರಾ ಮಾಡಿದ್ದೀವಿ. ಒಂದನೇದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ವೇವ್ ಫಂಕ್ಷನ್ ಪ್ಲಾಟ್ಸ್ ಅಂತ ಕರಿತೀವಿ. ಇದನ್ನು ನಾವು ಯಾವ ಥರ ಡ್ರಾ ಮಾಡ್ತೀವಿ ಅಂದ್ರೆ ಸೊ psi n ವರ್ಸಸ್ ಎಕ್ಸ್ ಅಂತ ಹಾಕೋತೀವಿ ನಾವು, ರೈಟ್. ನೆಕ್ಸ್ಟ್ ಇನ್ನೊಂದು ಸೊ ಪ್ರೊಬಬಿಲಿಟಿ ಪ್ಲಾಟ್ಸ್ ಅಂತ ಇರ್ತದೆ ರೀ, ರೈಟ್. ಸೊ ಅದು psi n² ವರ್ಸಸ್ ಎಕ್ಸ್ ಅಂತಂದು, ರೈಟ್. ನೋಡಿರಿ, ಈಗ ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಅಂತ ಅನ್ಕೋತೀನಿ ನಾನು. ಸೊ ಏನಂದ್ರೆ ವೇವ್ ಫಂಕ್ಷನ್ ವಿಲ್ ನಾಟ್ ರಿಪ್ರೆಸೆಂಟ್ ಎನಿ ಫಿಸಿಕಲ್ ಥಿಂಗ್. ವೇವ್ ಫಂಕ್ಷನ್ ಆಫ್ ಎ ಪಾರ್ಟಿಕಲ್ ಏನಿದೆ ನೋಡ್ರಿ, ಅದು ನಮಗೆ ಏನೂ ಒಂದು ಅಬ್ಸರ್ವ್ ಮಾಡೋ ಅಂಥ ಯಾವುದೂ ಪ್ರಾಪರ್ಟಿನ ನಮಗೆ ಅದು ತೋರಿಸೋದಿಲ್ಲ. ನಮಗೆ ಯಾವುದಾದ್ರೂ ಒಂದು ಪ್ರಾಪರ್ಟಿನ ತೋರಿಸೋ ಅಂಥ ವಿಷಯ ಯಾವುದು ಅಂದರೆ ಐಟಮ್ ಅಥವಾ ಥಿಂಗ್ ಯಾವುದು ಅಂದ್ರೆ ದ ಸ್ಕ್ವೇರ್ ಆಫ್ ದಿ ವೇವ್ ಫಂಕ್ಷನ್ ಅಂತಂದು, ರೈಟ್. ದ ಸ್ಕ್ವೇರ್ ಆಫ್ ದಿ ವೇವ್ ಫಂಕ್ಷನ್ ಈಸ್ ಕಾಲ್ಡ್ ಆಸ್ ಪ್ರೊಬ್ಯಾಬಿಲಿಟಿ, ಮೀನ್ಸ್ probability ಆಫ್ ಫೈಂಡಿಂಗ್ ದ್ಯಾಟ್ ಪಾರ್ಟಿಕಲ್ ಇನ್ ಎ ಗಿವನ್ ಮೀನ್ಸ್ ಏರಿಯಾ ಅಂತಂದು, ರೈಟ್. ನೋಡಿರಿ, ಅದೇ ಕಾರಣಕ್ಕೋಸ್ಕರ ನಾವು ಸೊ ವೇವ್ ಫಂಕ್ಷನ್ ಪ್ಲಾಟ್ಸ್ ಆರ್ ನಾಟ್ ಸೋ ಮಚ್ ಇಂಪಾರ್ಟೆಂಟ್, ಬಟ್ ಪ್ರೊಬ್ಯಾಬಿಲಿಟಿ ಪ್ಲಾಟ್ಸ್ ಅಂದ್ರೆ ಸೊ ದ ಸ್ಕ್ವೇರ್ ಆಫ್ ದಿ ವೇವ್ ಫಂಕ್ಷನ್ ದೇ ಆರ್ ಮೋರ್ ಇಂಪಾರ್ಟೆಂಟ್. ಸೊ ಅದ್ರ ಸಹಿತ ನಾವು ಇಲ್ಲೊಂದು ಸರಿ ಜಸ್ಟ್ ನೋಡ್ಕೊಂಡು ಬಿಟ್ರಾಯ್ತು. ಸೊ x = 0 ಇರ್ತೈತಿ, x = a/2 ಇರ್ತೈತಿ, ನೆಕ್ಸ್ಟ್ x = a ಇರ್ತೈತಿ. ಸೊ psi 1 ಏನಿದೆ ಅಲ್ಲ ಅದು ಡೈರೆಕ್ಟಾಗಿ ಈ ಥರದ್ದು ಒಂದು ಪ್ಲಾಟ್ ಬರುತ್ತೆ. ಅದೇ ನನ್ನ psi 2 ಏನಿದೆ ಅಲ್ಲ ಸೊ ಅದು ಈ ಥರದ್ದೊಂದು ಬರುತ್ತೆ. ಸೊ psi 3 psi 4 ಅಂತಂದು, ರೈಟ್. ನೋಡಿರಿ, ಈಗ psi 1 psi 2 psi 3 ಅಂದ್ರೆ ಏನು ಅಂತಂದು, ರೈಟ್. ಅದೇನಂದ್ರೆ ಸೊ ವೆನ್ ದಟ್ ಕ್ವಾಂಟಮ್ ನಂಬರ್ ಆರ್ ದಟ್ ವೆನ್ n = 1 ಇದ್ದಾಗ ವೇವ್ ಫಂಕ್ಷನ್ ಯಾವ ಥರ ಬಿಹೇವ್ ಮಾಡ್ತೈತಲ್ಲ ಸೊ ಅದನ್ನು ನಾವು ಇಲ್ಲಿ ಪ್ಲಾಟ್ ಮಾಡಿ ತೋರಿಸಿದ್ದೀವಿ ರೀ. ಸೊ ಅದೇ ಟೈಪ ನಾನು ಸೊ ಆ psi² ತೊಗೊಂಡಾಗ ನಮಗೆ ಇದೆಲ್ಲ ಬರುತ್ತೆ, ರೈಟ್. ಸೊ ಇವಕ್ಕೆ ನಾವು ಪ್ರೊಬಬಿಲಿಟಿ ಪ್ಲಾಟ್ಸ್ ಅಂತ ಕರಿತೀವಿ. ನೋಡಿರಿ, ಇದರಲ್ಲೇ ಒಂದು ಕಾನ್ಸೆಪ್ಟ್ ಇದೆ ರೀ, ಅದ್ರ ಹೆಸರು ಏನಂದ್ರೆ ನೋಡ್ ಅಂತಂದು, ರೈಟ್. ಸೊ ಆ ನೋಡ್ ಅಂದ್ರೆ ಏನಂತ ನೋಡಿರಿ, ಇಲ್ಲಿ ನೋಡ್ ಅಂತ ಇದೆ. ನೋಡ್ ಈಸ್ ಎ ಪಾಯಿಂಟ್ ಎಟ್ ವಿಚ್ probability ಆಫ್ ಪೆಂಡಿಂಗ್ ಎ ಪಾರ್ಟಿಕಲ್ ಇನ್ಸೈಡ್ ದಿ ಬಾಕ್ಸ್ ಈಸ್ 0 ಅಂತಂದು. ಇಲ್ಲೇನಿದೆ ನೋಡಿರಿ, ಇಲ್ಲಿ ಸೊ ಇಲ್ಲೊಂದು ನೋಡ್ ಇದೆ ರೀ, ಇಲ್ಲೊಂದು ನೋಡಿದೆ. ಸೊ ಇದರಲ್ಲಿ ಯಾವುದೇ ಥರದ ನೋಡಿಲ್ಲ, ಬಟ್ ಇಲ್ಲೊಂದು ನೋಡಿದೆ ರೀ, ರೈಟ್. ಸೊ ಇವುಗಳಿಗೆ ನಾವೆಂತ ಕರಿತೀವಿ ಅಂದ್ರೆ ನೋಡ್ ಅಂತ ಕರಿತೀವಿ ರೀ. ನೋಡಿರಿ, ನೆಕ್ಸ್ಟ್ ಲೆಂತ್ ಆಫ್ ದಿ ಬಾಕ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ, a = n λ/2 ಅಂತಂದು, ರೈಟ್. ಸೊ ಲ್ಯಾಂಬ್ಡಾ ಅಂದ್ರೆ ವೇವ್ ಲೆಂತ್ ಅಂತಂದು. ನೆಕ್ಸ್ಟು ಇಲ್ಲೇನಾಗುತ್ತೆ ಅಂದ್ರೆ ಸೊ ಈಗ ನಾವೇನು ಸ್ಟಡಿ ಮಾಡ್ತಾ ಇದ್ದೀವಿ ನೋಡಿರಿ, ಇದಕ್ಕೆ ನಾವು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಥವಾ ಕ್ವಾಂಟಮ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಈ ಕ್ವಾಂಟಮ್ ಕೆಮಿಸ್ಟ್ರಿಗೂ ಅಥವಾ ನಾರ್ಮಲ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ಗೂ ಏನು ಡಿಫ್ರೆನ್ಸ್ ಅಂತಂದು ಅಂದ್ರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ಗೂ ಮತ್ತು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ಗೂ ಏನು ಡಿಫ್ರೆನ್ಸ್ ಅಂತಂದು. ಸೊ ಈಗ ಎಕ್ಸಾಂಪಲ್ ಈಗ ನನ್ನ ಹತ್ರ ಸೊ ಇದೇ ಥರದ್ದು ಒಂದು ತಂತಿ ಇದೆ ಅಂತ ಅಂದ್ಕೊಳ್ರಿ, ಇದ್ರೊಳಗಡೆ ನಾನು ಒಂದು ರಿಂಗ್ನ ಹಾಕಿರ್ತೀನಿ ನಾನು. ಸೊ ಈಗ ನಾನು ನಿಮಗೆ ಕೇಳಿದೆ ಅಂತ ಅಂದ್ಕೊಳ್ರಿ, ಈ ರಿಂಗ್ ಸೊ ಇಲ್ಲಿಂದ ಇಲ್ಲಿಗೆ 5 ಸೆಂಟಿಮೀಟರ್ ಇದೆ ಅಂತ ಅಂದ್ಕೊಳ್ರಿ, ಇದು 0 to 5 ಸೆಂಟಿಮೀಟರ್.
ಸೊ ಈಗ ರಿಂಗ್ ಈ 0 to 5 ಸೆಂಟಿಮೀಟರ್ ಡಿಸ್ಟೆನ್ಸ್ ಒಳಗಡೆ ಎಲ್ಲಿ ಇರ್ತೈತಿ ಅಂತ ನಾನು ನಿಮಗೆ ಕೇಳಿದೆ ಅಂತ ಅಂದ್ಕೊಳ್ರಿ. ನೀವು ಏನು ಹೇಳ್ತೀರಾ ಆನ್ಸರ್? ಸೊ ಇವಿಷ್ಟು ಜಾಗದಲ್ಲಿ ಎಲ್ಲಾದರೂ ಒಂದು ಕಡೆ ಇರ್ಬೋದು ಅಂತಂದು, ರೈಟ್? ಸೊ ಎಲ್ಲಾದರೂ ಒಂದು ಕಡೆ ಇರ್ಬೋದು, ಎಲ್ಲ ಕಡೆನೂ ಇರೋವಂಥ ಚಾನ್ಸಸ್ ಇರುತ್ತೆ ಅಂತಂದೆ. ಅದೇ ನಾನು ಕ್ವಾಂಟಮ್ ಮೆಕ್ಯಾನಿಕ್ಸ್ಗೆ ಹೋಗಿಬಿಟ್ಟು ಇದೇ ಥರದ್ದು ಒಂದು ಕ್ವಶನ್ ಕೇಳಿದೆ ಅಂತ ಅಂದ್ಕೊಳ್ರಿ. ಅವಾಗ ನಾವು ಎಲ್ಲ ಜಾಗದಲ್ಲಿ ಸಹಿತ ಈ ಪಾರ್ಟಿಕಲ್ ಇರೋವಂಥ ಚಾನ್ಸಸ್ ಇರೋದಿಲ್ಲ, ಅದ್ರ ಬದಲಿಗೆ ಅದು ಕೆಲವೊಂದು ಪ್ಲೇಸಸ್ ಒಳಗಡೆ ಇರ್ತೈತಿ, ಇನ್ನು ಕೆಲವೊಂದು ಪ್ಲೇಸಸ್ ಒಳಗಡೆ ಇರೋದಿಲ್ಲ ಅಂತ ನಾವು ಒಂದು ಕನ್ಕ್ಲೂಷನಿಗೆ ಬರ್ತವ್ರಿ. ಅದೇ ಥರನ ಇಲ್ಲೊಂದು ಮೀನ್ಸ್ ಇವರು ಬೋರ್ ಅನ್ನೋ ಒಬ್ಬ ಸೈಂಟಿಸ್ಟ್ ಏನಿದಾರಲ್ಲ ರೀ, ಅವರೊಂದು ಕರೆಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ ರೀ. ಅದೇನು ಹೇಳ್ತಾರಂದ್ರೆ, ಫಾರ್ ವೆರಿ ಹೈ ವ್ಯಾಲ್ಯೂ ಆಫ್ ಕ್ವಾಂಟಮ್ ನಂಬರ್ ದಟ್ ಈಸ್ n = 1000 ಇತ್ತು ಅಂತ ಅಂದ್ಕೊಳ್ರಿ, ದ ಕ್ವಾಂಟಮ್ ಮೆಕ್ಯಾನಿಕ್ಸ್ ಮರ್ಜಸ್ ವಿತ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತಂದೆ. ಸೊ ಅವ್ರೇನು ಹೇಳ್ತಾರಂದ್ರೆ, ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ ಏನಿದೆ ನೋಡ್ರಿ, ಇದು ಜಾಸ್ತಿ ಯಾವುದಕ್ಕೆ ಅಪ್ಲೈ ಆಗುತ್ತೆ ಅಂದ್ರೆ, ಸೊ ಸ್ಮಾಲ್ ಪಾರ್ಟಿಕಲ್ಸ್ಗಳಿಗೆ ಅಷ್ಟೇ ಅಪ್ಲೈ ಆಗುತ್ತೆ. ಅದೇ ನಾನು ಬಿಗ್ ಪಾರ್ಟಿಕಲ್ ಇತ್ತು, ಕ್ವಾಂಟಮ್ ನಂಬರ್ ಜಾಸ್ತಿ ಇತ್ತು ಅಂತ ಅಂದ್ಕೊಳ್ರಿ, ಅವಾಗ ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ಗೂ ಮತ್ತು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ಗೂ ಜಾಸ್ತಿ ಡಿಫ್ರೆನ್ಸ್ ಇರಲ್ಲ ಅಂತ ಹೇಳ್ತಾರೆ ರೀ ಅವರು, ರೈಟ್? ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ನೋಡಿರಿ ಇಲ್ಲಿ. ಮತ್ತು ಈಗ ಇಲ್ಲೇನಿದೆ ನೋಡಿರಿ ಈಗ, ಸೊ ಯಾವುದು ಅಂದರೆ, ಸೊ ಈ ಪಾರ್ಟಿಕಲ್ ಇನ್ 1 ಡೈಮೆನ್ಷನಲ್ ಬಾಕ್ಸ್ನ ನಾವು ಎಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ ಅಂತಂದ್ರೆ, ರೈಟ್? ನೋಡಿರಿ, ಈ ಪಾರ್ಟಿಕಲ್ ಇನ್ 1 ಡೈಮೆನ್ಷನಲ್ ಬಾಕ್ಸ್ ಏನಿದೆ ಅಲ್ಲ, ಇದನ್ನ ನಾವು ಎಲ್ಲಿ ನೋಡ್ಬೋದು ಅಂದ್ರೆ, ನೋಡಿರಿ ಪೈ ಕಾಂಜುಗೇಟೆಡ್ ಸಿಸ್ಟಮ್ಸ್ ಅಂತ ಇರ್ತವೆ ನೋಡಿರಿ, ರೈಟ್? ಸೊ ಪೈ ಎಲೆಕ್ಟ್ರಾನ್ಸ್ ಆಫ್ ಕಾಂಜುಗೇಟೆಡ್ ಮಾಲಿಕ್ಯೂಲ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಎ ಪಾರ್ಟಿಕಲ್ ಮೂವಿಂಗ್ ಇನ್ ಎ ಬಾಕ್ಸ್ ಅಂತಂದು ನೀವು ನೋಡಿರ್ಬೋದು ರೀ. ಈ ಥರದ ಪಾರ್ಟಿಕಲ್ಸ್ ಇರ್ತವೆ, ಕಾಂಜುಗೇಟೆಡ್ ಸಿಸ್ಟಮ್, ಡಬಲ್ ಬಾಂಡ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಅಂತಂದೆ. ಸೊ ಇಂಥ ಕೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ, ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇತ್ತು ಅಂತ ಅಂದ್ಕೊಳ್ರಿ, ಆ ಎಲೆಕ್ಟ್ರಾನ್ ಸೊ ಈ ಸಿಸ್ಟಮ್ನಲ್ಲಿ ಮೂಮೆಂಟ್ ಆಗ್ತಾ ಇರ್ತೈತಿ, ರೈಟ್? ಸೊ ಅದಕ್ಕೋಸ್ಕರ ನಾವು ಏನು ಮೀನ್ಸ್ ಇಮ್ಯಾಜಿನ್ ಮಾಡ್ಕೋಬೋದು ಅಂದ್ರೆ, ಸೊ ದಿಸ್ ಪೈ ಎಲೆಕ್ಟ್ರಾನ್ಸ್ ಆಫ್ ಕಾಂಜುಗೇಟೆಡ್ ಸಿಸ್ಟಮ್ ಇಸ್ ಆನ್ ಎಕ್ಸಾಂಪಲ್ ಫಾರ್ ಪಾರ್ಟಿಕಲ್ ಇನ್ 1 ಡೈಮೆನ್ಷನಲ್ ಬಾಕ್ಸ್ ಅಂತಂದು, ರೈಟ್? ಸೊ ಲೆಟ್ ಅಸ್ ಮೂವ್ ಟು ದ 2 ಡೈಮೆನ್ಷನಲ್ ಬಾಕ್ಸ್ ಅಂತಂದೆ. ನೋಡಿರಿ, 2 ಡೈಮೆನ್ಷನಲ್ ಬಾಕ್ಸ್ ನಾನು ನಿಮಗೆ ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು ನಿಮಗೆ. ಸೊ ಎಕ್ಸಾಂಪಲಿಗೆ ನನ್ನ ಹತ್ರ ಸೊ ಒಂದು ಪಾರ್ಟಿಕಲ್ ಇದೆ ಅಂತ ಅಂದ್ಕೊಳ್ರಿ. ಸೊ ಒಂದು ಪಾರ್ಟಿಕಲ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಆ ಪಾರ್ಟಿಕಲ್ ಈ ಥರದ್ದು ಒಂದು ಬಾಕ್ಸ್ ಇದೆ ಅಂತ ಅಂದ್ಕೊಳ್ರಿ. ಸೊ ಈ ಬಾಕ್ಸ್ನಲ್ಲಿ ಸೊ ಅಲಾಂಗ್ ದಿ ಲೆಂತ್ ಹೋಗುತ್ತೆ, ಅಲಾಂಗ್ ದಿ ಬ್ರೆಡ್ತು ಸಹಿತ ಹೋಗುತ್ತೆ, ರೈಟ್? ಇದು ಎಲ್ಲಿ ಬೇಕಾದರೂ ಹೋಗ್ಬೋದು, ಅದು ಬಟ್ ಮುಂದ್ಗಡೆ ಬರೋದಕ್ಕೆ ಆಗೋದಿಲ್ಲ, ರೈಟ್? ಸೊ ದಿಸ್ ರೆಕ್ಟ್ಯಾಂಗ್ಯುಲರ್ ಟ್ರೇ ಈಸ್ ಆನ್ ಎಕ್ಸಾಂಪಲ್ ಫಾರ್ ಪಾರ್ಟಿಕಲ್ ಇನ್ 2 ಡೈಮೆನ್ಷನಲ್ ಬಾಕ್ಸ್ ಅಂತಂದೆ, ರೈಟ್? ಹಾಗಿತ್ತಂದ್ರೆ ನಾವು 2 ಡೈಮೆನ್ಷನಲ್ ಬಾಕ್ಸ್ ಬಗ್ಗೆ ನಾವೀಗ ಸ್ಟಡಿ ಮಾಡಿದ್ರೆ ಆಯ್ತು. ನೋಡಿ, 2 ಡೈಮೆನ್ಷನಲ್ ಬಾಕ್ಸ್ದು ಎಲ್ಲ ಪ್ರಿನ್ಸಿಪಲ್ಸ್ಗಳು ಸೇಮೇ ಇರ್ತವೆ. ಅಂದ್ರೆ ಸೊ ಇನ್ಸೈಡ್ ದಿ ಬಾಕ್ಸ್ ಎನರ್ಜಿ 0 ಇರ್ತೈತಿ, ಔಟ್ಸೈಡ್ ದಿ ಬಾಕ್ಸ್ ಇನ್ಫಿನಿಟಿ ಇರ್ತೈತಿ. ಸೊ ಹಾಗಿತ್ತಂದ್ರೆ ನಾವು ಡೈರೆಕ್ಟಾಗಿ ಎನರ್ಜಿ ಮತ್ತು ವೇವ್ ಫಂಕ್ಷನ್ದ ವ್ಯಾಲ್ಯೂಗಳನ್ನು ಇಲ್ಲಿ ಡೈರೆಕ್ಟಾಗಿ ನಾನು ಬರೀತೀನಿ ರೀ. ಸೊ psi xy ಇಸ್ ಈಕ್ವಲ್ ಟು, ನಾವು ಮೊದಲಿಗೆ ಏನು ಫಾರ್ಮುಲಾ ಐತ್ರಿ ಅದು, ಸೊ ಅಂಡರ್ ರೂಟ್ 2 ಡಿವೈಡೆಡ್ ಬೈ ಎ ಅಂತ ಐತಿ, ಕರೆಕ್ಟಾ? ಸೊ ಈಗೇನು ಬರುತ್ತೆ ಅಂದ್ರೆ 2 × 2 4 ಆಗುತ್ತೆ, ರೈಟ್? 4 ಡಿವೈಡೆಡ್ ಬೈ ಎ ಇಂಟು ಬಿ ಸೈನ್ nx pi x ಡಿವೈಡೆಡ್ ಬೈ ಎ ಸೈನ್ ny pi y ಡಿವೈಡೆಡ್ ಬೈ ಬಿ ಅಂತಂದ್ರೆ, ರೈಟ್? ಸೊ ಇದು ಅಂದ್ರಕ್ಕೆ ನಮಗೆ ವೇವ್ ಫಂಕ್ಷನ್ ಏನಿದೆ ಅಂತ ನಮಗೆ ಗೊತ್ತಾಯ್ತು. ಸೊ ಹಾಗಿತ್ತಂದ್ರೆ ಈ ವೇವ್ ಫಂಕ್ಷನ್ದು ಯೂನಿಟ್ ಏನಾಗಿರ್ತೈತಿ ಅಂತಂದು ನೋಡಿರಿ. ಇದಕ್ಕಿಂತ ಮೊದಲಿಗೆ ನಮ್ದು ಯೂನಿಟ್ ಏನಾಗಿರುತ್ತೆ ಹೇಳ್ರಿ ಅದು, ಸೊ ಸೆಂಟಿಮೀಟರ್ ರೈಸ್ ಟು ದ ಪವರ್ ಹಾಫ್ ಅಂತ ಇತ್ತು, ಹೌದಿಲ್ಲ ರೀ? ಸೊ ಇಲ್ಲಿ ಡಬಲ್ ಅಂತಂದು ಅಲ್ಲಿಗೆ ಏನಾಗುತ್ತೆ ರೀ, ಅದು ಹಾಫ್ ಪ್ಲಸ್ ಹಾಫ್ ಅದೇನಾಗುತ್ತೆ ಅಂದ್ರೆ 1 ಅಂತ ಆಗುತ್ತೆ. ಅದಕ್ಕೋಸ್ಕರ ಯೂನಿಟ್ ಏನಾಗಿರ್ತೈತೆ ರೀ ಅದು, ಸೊ ಸೆಂಟಿಮೀಟರ್ ರೈಸ್ ಟು ದ ಪವರ್ -1 ಅಂತ ಆಗುತ್ತೆ. ಅದೇ ಟೈಪ್ ನಾವು ಎನರ್ಜಿದು ಫಾರ್ಮುಲಾನು ನೋಡಿದ್ರೆ ಆಯ್ತು ನಾವು. ಸೊ ದ ಟೋಟಲ್ ಎನರ್ಜಿ ಇಸ್ ಸಮ್ ಆಫ್ ಎನರ್ಜಿ ಅಲಾಂಗ್ x ಆಕ್ಸಿಸ್, ಎನರ್ಜಿ ಅಲಾಂಗ್ y ಆಕ್ಸಿಸ್ ಅಂತಂದು ಅಲ್ಲಿಗೆ ಏನಾಗುತ್ತೆ ಅದು h² ಡಿವೈಡ್ ಬೈ 8m nx² ಡಿವೈಡೆಡ್ ಬೈ a² ಪ್ಲಸ್ ny² ಡಿವೈಡೆಡ್ ಬೈ b² ಅಂತಂದು, ರೈಟ್? ಸೊ ಹಾಗಿತ್ತಂದ್ರೆ ಈಗ ನಾವು 0 ಪಾಯಿಂಟ್ ಎನರ್ಜಿ ಫಾರ್ 2 ಡೈಮೆನ್ಷನಲ್ ಬಾಕ್ಸ್ ನನಗೆ ಬೇಕಾಗಿತ್ತು ಅಂತ ಅಂದ್ಕೊಳ್ರಿ. ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು n ವ್ಯಾಲ್ಯೂನ 0 ಅಂತ ತೊಗೊಳೋದಕ್ಕೆ ಬರೋದಿಲ್ಲ. ದ ಸ್ಟಾರ್ಟಿಂಗ್ ನಂಬರ್ ಆರ್ ದಿ ಲೋಯೆಸ್ಟ್ ನಂಬರ್ ಇಟ್ ಸೆಲ್ಫ್ ಈಸ್ 1 ಅಂತಂದು, ಅಂದರೆ nx = 1 ny = 1 ಅಂತಂದು. ಸೊ ಅದೇ ಟೈಪ್ ನಾವು 3 ಡೈಮೆನ್ಷನಲ್ ಬಾಕ್ಸ್ ಸಹಿತ ನಾವು ನೋಡಿದ್ರೆ ಆಯ್ತು. ನೋಡಿರಿ, 3 ಡೈಮೆನ್ಷನಲ್ ಬಾಕ್ಸ್ ವೆರಿ ಈಸಿ ರೀ ಇದು. ಸೊ ಈ ಥರ ಒಂದು ಬಾಕ್ಸ್ ಇತ್ತು ಅಂತ ಅಂದ್ಕೊಳ್ರಿ, ಇದಕ್ಕೆ ನಾವು 3 ಡೈಮೆನ್ಷನಲ್ ಬಾಕ್ಸ್ ಅಂತ ಕರಿತೀವಿ. ಇದರಲ್ಲಿ ಯಾವ್ದಾರ ಒಂದು ಪಾರ್ಟಿಕಲ್ ಇತ್ತಂದ್ರೆ ಇಟ್ ಕ್ಯಾನ್ ಮೂವ್ ಅಲಾಂಗ್ x ಆಕ್ಸಿಸ್, y ಆಕ್ಸಿಸ್, ಇವನ್ z ಆಕ್ಸಿಸ್ ಅಂತಂದು, ರೈಟ್? ಸೊ ದಿಸ್ ಈಸ್ ಆನ್ ಎಕ್ಸಾಂಪಲ್ ಫಾರ್ 3 ಡೈಮೆನ್ಷನಲ್ ಬಾಕ್ಸ್ ಅಂತಂದೆ. ನೋಡಿರಿ, 3 ಡೈಮೆನ್ಷನಲ್ ಬಾಕ್ಸ್ಗೆ ನಾವು ವೇವ್ ಫಂಕ್ಷನ್ನ ಬರೆದ್ರೆ ಆಯ್ತು. ಸೊ psi x y z, ಸೊ ಅಂಡರ್ ರೂಟ್ 8 ಡಿವೈಡೆಡ್ ಬೈ a ಇಂಟು b ಇಂಟು c ಸೈನ್ nx pi x ಡಿವೈಡೆಡ್ ಬೈ a
sin ny pi y b sin nz pi z ಮೀನ್ಸ್ ಡಿವೈಡೆಡ್ ಬೈ ಸಿ ಅಂತಂದ್ರೆ ರೈಟ್. ಸೊ ಹಾಗಿತ್ತಂದ್ರೆ ಯೂನಿಟ್ ಆಫ್ ವೇವ್ ಫಂಕ್ಷನ್ ಏನಾಗಿರ್ತೈತಿ ಅಂತಂದ್ರೆ ರೈಟ್. ಸೊ ಸೆಂಟಿಮೀಟರ್ ರೈಸ್ ಟು ದ ಪವರ್ 3/2 ಅಂತಂದ್ರೆ ಹಾಫ್ ಪ್ಲಸ್ ಹಾಫ್ ಪ್ಲಸ್ ಹಾಫ್ ಅಂದರೆ 3/2 ಅಂತ ಆಗುತ್ತೆ ಅದು. ಸೊ ಅದೇ ಟೈಪ್ ನಾವು ಎನರ್ಜಿನೂ ಸಹಿತ ನಾವು ನೋಡಿದ್ರಾಯ್ತು. ಸೊ ಇ ಈಸ್ ಈಕ್ವಲ್ ಟು ಎನರ್ಜಿ ಅಲಾಂಗ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಆ್ಯಂಡ್ ಜೆಡ್ ಆಕ್ಸಿಸ್ ಅಂತಂದ್ರೆ h²/8m nx²/a² ಪ್ಲಸ್ ny²/b² ಪ್ಲಸ್ nz²/c² ಅಂತಂದ್ರೆ ರೈಟ್. ಇಲ್ಲೇನು ಬರ್ತಿದ್ದೇನಲ್ಲ, ಸೊ ದಿಸ್ ಈಸ್ ಎನರ್ಜಿ ಆಫ್ 3 ಡೈಮೆನ್ಷನಲ್ ಬಾಕ್ಸ್ ಅಂತಂದು. ಅದೇ ಟೈಪ ನಾವು 0 ಪಾಯಿಂಟ್ ಎನರ್ಜಿ ಫಾರ್ 3 ಡೈಮೆನ್ಷನಲ್ ಬಾಕ್ಸಸ್ ಸಹಿತ ನಾವು ನೋಡ್ಬೋದು. ಸೊ ಅದು ನನಗೆ ಬೇಕಾಗಿತ್ತು ಅಂತ ಅಂದ್ಕೊಳ್ರಿ. nx = 1, ny = 1, nz = 1 ಅಂತ ಹಾಕೋಬೇಕು ನೋಡ್ರಿ. ಇದು ಆಗಿದ್ಮೇಲೆ ಕಡೆ ಡಿಜನ್ರೇಟ್ ಸ್ಟೇಟ್ಸ್ ಅಂತ ಇರ್ತವ್ರಿ ರೈಟ್. ಸೊ ಹಂಗಂದ್ರೆ ಏನು ಮತ್ತು ಡಿಜನ್ರೇಸಿ ಅಂದ್ರೆ ಏನು ಅಂತಂದ್ರೆ ನಾನು ನಿಮಗೆ ಹೇಳ್ತೀನಿ ರೀ ನೋಡ್ರಿ. ಡಿಜನ್ರೇಟ್ ಸ್ಟೇಟ್ಸ್ ಅಂತ ಇರ್ತವೆ ರೈಟ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಎರಡು ಅಂದರೆ ಡಿಫ್ರೆಂಟ್ ವೇವ್ ಫಂಕ್ಷನ್ ಕರೆಸ್ಪಾಂಡ್ಸ್ ಟು ಸೇಮ್ ಎನರ್ಜಿ ವ್ಯಾಲ್ಯೂಸ್ ಆರ್ ನೋನ್ ಆಸ್ ಡಿಜನ್ರೇಟ್ ಸ್ಟೇಟ್ ಅಂತಂದೆ ರೈಟ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ಒಂದು ಸ್ಕೂಲ್ ಇದೆ ಅಂತ ಅಂದ್ಕೊಳ್ರಿ. ಆ ಸ್ಕೂಲ್ನಲ್ಲಿ ಒಬ್ಬರು ಹೆಡ್ ಮಾಸ್ಟರ್ ಇರ್ತಾರೆ ಅಂತ ಅಂದ್ಕೊಳ್ರಿ. ಸೊ ಅದೇ ಟೈಪ ನಾನು ಒಂದು ಹೈಸ್ಕೂಲ್ನಲ್ಲಿ ಒಬ್ಬರು ಅಸಿಸ್ಟೆಂಟ್ ಟೀಚರ್ ಇದ್ದಾರೆ ಅಂತ ಅಂದ್ಕೊಳ್ರಿ. ಈ ಅಸಿಸ್ಟೆಂಟ್ ಟೀಚರ್ ಮತ್ತು ಹೆಡ್ ಮಾಸ್ಟರ್ ಮೀನ್ಸ್ ಅವ್ರದ್ದು ಲೆವೆಲ್ ಒಳಗಡೆ ಸೇಮ್ ಆಗಿರ್ತಾರೆ, ಬಟ್ ಅವ್ರದ್ದು ಪೋಸ್ಟ್ಗಳು ಡಿಫ್ರೆಂಟ್ ಇರ್ತಾವೆ ರೀ. ಸೊ ಅಂಥ ಟೈಮ್ನಾಗ ನಾವು ಇವರಿಬ್ಬರಿಗೂ ನಾವು ಏನಂತ ಹೇಳ್ಬೋದು ಅಂದ್ರೆ ಸಮಾಂತರ ಹುದ್ದೆಯಲ್ಲಿ ಇದ್ದಾರೆ ಅಂತ ನಾವು ಹೇಳ್ಬೋದು ರೀ. ಸೊ ಅದೇ ಟೈಪ ಡಿಜೆನರೇಟ್ ಸ್ಟೇಟ್ ಅಂದರೆ ಬೇರೆ ಬೇರೆ ವೇವ್ ಫಂಕ್ಷನ್ ಇದ್ರೂ ಸಹಿತ ಅದ್ರದ್ದು ಎನರ್ಜಿ ಸೇಮ್ ಆಗಿರ್ತೈತೆ ರೀ. ಸೊ ಅವಾಗ ನಾವು ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಡಿಜೆನರೇಟ್ ಸ್ಟೇಟ್ ಅಂತ ಕರಿತೀವಿ ರೀ ರೈಟ್. ಸೊ ಅದೇ ಟೈಪ ಇಲ್ಲಿ ಎನರ್ಜಿ ವ್ಯಾಲ್ಯೂಸ್ ಅಂದರೆ ಎನರ್ಜಿ ಲೆವೆಲ್ ಸೇಮ್ ಇತ್ತು ಅಂತ ಅಂದ್ಕೊಳ್ರಿ. ಅವಾಗ ನಾವು ಅದಕ್ಕೆ ಡಿಜೆನರೇಟ್ ಲೆವೆಲ್ ಅಂತಂದು ಸಹಿತ ನಾವು ಕರಿತೀವಿ ರೀ ನೋಡ್ರಿ. ಇಲ್ಲಿ ಎನರ್ಜಿ ಲೆವೆಲ್ ಕರೆಸ್ಪಾಂಡ್ಸ್ ಟು ಡಿಜೆನರೇಟ್ ಸ್ಟೇಟ್ ಆರ್ ಕಾಲ್ಡ್ ಆಸ್ ಡಿಜೆನರೇಟ್ ಲೆವೆಲ್ ಅಂತಂದು. ಅಂದರೆ ಕೆಲವೊಂದು ವೇವ್ ಫಂಕ್ಷನ್ಸ್ ಅಥವಾ ಈ ಕೆಲವೊಂದು ಪಾರ್ಟಿಕಲ್ಸ್ ಡಿಜೆನರಸಿನ ತೋರಿಸ್ತವು, ಇನ್ನು ಕೆಲವೊಂದು ಡಿಜೆನರಸಿನ ತೋರಿಸೋದಿಲ್ಲ ಅಂತಂದು ನೋಡ್ರಿ. ಅದೇ ಟೈಪ ಇಲ್ಲಿ ಡಿಗ್ರಿ ಆಫ್ ಡಿಜೆನರಸಿ ಅಂತಂದು ನಂಬರ್ ಆಫ್ ಡಿಜೆನರೇಟ್ ಸ್ಟೇಟ್ ಡಿಫೈನ್ಸ್ ದಿ ಡಿಗ್ರಿ ಆಫ್ ಡಿಜೆನರಸಿ ಅಂತಂದು. ಅಲ್ಲಿ ನಿಜವಾಗ್ಲೂ ಎಷ್ಟು ಟೈಪ್ ಈಗ ನೋಡ್ರಿ, ಈಗ ನಾನು 2 ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಡಿಗ್ರಿ ಆಫ್ ಡಿಜೆನರಸಿ 2 ಅಂತ ಆಗುತ್ತೆ ರೈಟ್. ಅದೇ ಟೈಪ 3 ಇತ್ತಂದ್ರೆ 3 ಬೇರೆ ಬೇರೆ ಹುದ್ದೆಗಳು ಸಮಾಂತರ ಆಗಿದ್ವು ಅಂದ್ರೆ ಅವಾಗ ನಾವು ಡಿಗ್ರಿ ಆಫ್ ಡಿಜೆನರಸಿ 3 ಅಂತ ನಾವು ಹೇಳ್ತಿದ್ವಿ ನೋಡ್ರಿ. ಇಲ್ಲೊಂದು ಎಕ್ಸಾಂಪಲ್ ಇದೆ. ಸೊ ಕೆಲವೊಂದು ಟೈಮ್ ಈ ಥರದ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ಅದಕ್ಕೋಸ್ಕರ ದೇ ಆರ್ ಇಂಪಾರ್ಟೆಂಟ್. ಸೊ ಯು ಕ್ಯಾನ್ ಸಿ ದಿಸ್ ಒನ್. ಫಾರ್ ಎನರ್ಜಿ ಆಫ್ ಕ್ವಾಂಟಮ್ ಲೆವೆಲ್ ನೋಡ್ರಿ, ಎನರ್ಜಿ ಆಫ್ ಕ್ವಾಂಟಮ್ ಲೆವೆಲ್ ಈಸ್ 17h²/8ma² ಫಾರ್ 3D ಬಾಕ್ಸ್. ಕ್ಯಾಲ್ಕುಲೇಟ್ ದಿ ಕ್ವಾಂಟಮ್ ನಂಬರ್ ಆ್ಯಂಡ್ ಡಿಗ್ರಿ ಆಫ್ ಮೀನ್ಸ್ ಡಿಜೆನರಸಿ ಆಫ್ ಲೆವೆಲ್ ಅಂತ ಇದೆ ರೀ. ನಾವೀಗ ಏನು ಮಾಡ್ಬೇಕಂದ್ರೆ ಕ್ವಾಂಟಮ್ ನಂಬರ್ಸ್ಗಳನ್ನು ಫೈಂಡ್ ಔಟ್ ಮಾಡಬೇಕು ನೋಡ್ರಿ. ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಮೊದಲಿಗೆ ನಾನು ಇಲ್ಲಿ ಏನು ಮಾಡ್ತೀನಿ ಅಂದ್ರೆ ಆ ಎನರ್ಜಿ ಫಾರ್ಮುಲಾನ ಬರ್ಕೋತೀನಿ ರೀ ನೋಡ್ರಿ. ಎನರ್ಜಿ ಫಾರ್ಮುಲಾ ಡಿಫ್ರೆಂಟ್ ಇದೆ ರೀ ಆ್ಯಕ್ಚುಲಿ. ಅಂದರೆ nx² / a² ಪ್ಲಸ್ ny² / b² ಪ್ಲಸ್ nz² / c² ಅಂತ ಇದೆ. ಬಟ್ a = b = c ಇತ್ತು ಅಂತ ಅಂದ್ಕೊಳ್ರಿ. ಅಂದ್ರೆ ಲೆಂತ್ ಆಫ್ ದಿ ಬಾಕ್ಸ್ ಯೂನಿಟಿ ಇತ್ತು ಅಂತ ಅಂದ್ಕೊಳ್ರಿ. ಲೆಂತ್ ಬ್ರೆಡ್ತ್ ಹೈಟ್ ಸೇಮ್ ಇತ್ತು ಅಂದ್ರೆ ಅವಾಗ ನಾನು ಇದನ್ನು a² ಅಂತ ಕಾಮನ್ ಆಗಿ ಹೊರಗಡೆ ತಗೋಬೋದು. ಅಂಥ ಕೇಸಸ್ ಒಳಗಡೆ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಅಂದ್ರೆ nx ny nz = 17 ಅಂತ ಹೇಳ್ತಾ ಇದ್ದಾರೆ. 17 ಅಂತ ಹೇಳ್ತಾ ಇದ್ದಾರೆ ನೋಡ್ರಿ. ಇಂಥ ಕೇಸ್ ಒಳಗಡೆ ನಾವು ಏನು ಮಾಡ್ಬೇಕಂದ್ರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ನ ಫಾಲೋ ಮಾಡಬೇಕು. ಈಗ ನಾನು 1 1 1 ಹಾಕಿದೆ ಅಂತ ಅಂದ್ಕೊಳ್ರಿ, ಅವಾಗ ಎಷ್ಟಾಗುತ್ತೆ ಅದು 3 ಅಂತ ಆಗುತ್ತೆ. ಅದೇ ನಾನು 2 2 2 ಹಾಕಿದೆ ಅಂತ ಅಂದ್ಕೊಳ್ರಿ, 2² 4 ಪ್ಲಸ್ 4 ಪ್ಲಸ್ 4 ಅಂದರೆ ಎಷ್ಟಾಗುತ್ತೆ ರೀ ಅದು 2 2 2 ಹಾಕಿದೆ ಅಂದರೆ ಅವಾಗ 16 ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಮೇ ನಾಟ್ ಬಿ ಕರೆಕ್ಟ್ ಅಂತಂದರೆ. ಬಟ್ ಇಲ್ಲಿ 17 ಇದೆ ರೀ. 17 ಇತ್ತಂದ್ರೆ ಯಾವುದಾದ್ರು ಒಂದು ನಂಬರ್ ಜಾಸ್ತಿ ಮಾಡ್ತೀನಿ ನಾನು 3 2 2 ಅಂತ ಹಾಕ್ತೀನಿ. ಅಂದರೆ 3 3 = 9 ಪ್ಲಸ್ 2 2 = 4 2 2 = 4 ಅಂತಂದ್ರೆ ರೈಟ್. ಸೊ ಸಾರಿ 16 ಆಗ್ತಿತ್ತು ಇಲ್ಲಿ. 2 2 2 ಹಾಕಿದೆ ಅಂದರೆ 16 ಆಗುತ್ತೆ ರೀ. 12 ಆಗುತ್ತೆ. 12ಗಿಂತ ಜಾಸ್ತಿ ನಂಬರ್ ಇದೆ ರೀ, 17 ಇದೆ. ಅದಕ್ಕೋಸ್ಕರ ನಾನು 3 2 2 ಅಂತ ಹಾಕೋತೀನಿ. ಅವಾಗ 9 4 4 ಅಂತ ಆಗುತ್ತೆ. ಸೊ ದ್ಯಾಟ್ ಈಸ್ ಈಕ್ವಲ್ಸ್ ಟು 17 ಓನ್ಲಿ ರೈಟ್. ಸೊ ಅದಕ್ಕೋಸ್ಕರ ಲೆಟ್ ಅಸ್ ಟೇಕ್ ದಿಸ್ ಒನ್ 3 2 2 ಅಂತಂದು. ಬಟ್ ಇಲ್ಲಿ 3 2 2 ಏನಿದೆ ನೋಡ್ರಿ, ಆ 3 2 2ದ 3 ಕಾಂಬಿನೇಷನಲ್ಲಿ ನಾವು ಬರಿಬೋದು. ಅಂದರೆ 3 2 2 ಅಂತ ಏನಿದೆ ಅಲ್ಲ ಅದನ್ನ. ಸೊ ಈಗ ನಾನು 3 2 2 ಇದ್ದಿದ್ದನ್ನ ನಾನು 2 3
2 ಅಂತ ಬರಿಬೋದು, ನೆಕ್ಸ್ಟು 2 2 3 ಅಂತ ಬರಿಬೋದು. ಸೊ ಅದಕ್ಕೋಸ್ಕರ ನಾನು 3 ಟೈಪ್ ಬರಿಬೋದು. ಸೊ ದ್ಯಾಟ್ 3 ಕಾಂಬಿನೇಷನಲ್ಲಿ ಬರಿತಾ ಇದ್ದೀನಲ್ರಿ. ಸೊ that is nothing but triply degenerate ಅಂತಂದ್ರೆ, ಅಂದರೆ ಡಿಜೆನರಸಿ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಟೇಟ್ ಈಸ್ 3 ಅಂತಂದ್ರೆ, ರೈಟ್. ಸೊ ವಿ ಗೆಟ್ ದಿ ಸೇಮ್ ಎನರ್ಜಿ, ಸೊ ದಿಸ್ ಎನರ್ಜಿ ಲೆವೆಲ್ ಈಸ್ ಟ್ರಿಪ್ಲಿ ಡಿಜೆನರೇಟ್ ಅಂತಂದ್ರೆ, ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಇಸ್ ಹಾರ್ಮೋನಿಕ್ ಆಸಿಲೇಟರ್ ಅಂತ.